ಸವದತ್ತಿ ತಾಲೂಕಿನ ಇಂಚಲ ಗ್ರಾಮದಲ್ಲಿ ಲೋಕಸಭಾ ಚುನಾವಣೆಯ ನಿಮಿತ್ತ ಹುಬ್ಬಳ್ಳಿಯ ಡಾಕ್ಟರ್ ಮೋಹನ್ ಗುರುಸ್ವಾಮಿಗಳು ಇಂಚಲ ಗ್ರಾಮಕ್ಕೆ ಆಗಮಿಸಿ ಅಂಬಾ ಪರಮೇಶ್ವರಿ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವಿಯ ಆಶೀರ್ವಾದ ಪಡೆದುಕೊಂಡರು. ನಂತರ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಆಗಮಿಸಿ ಹಿಂದೂ ಧರ್ಮ ಹಾಗೂ ಹಿಂದೂ ಧರ್ಮದ ಉಳಿಯಬೇಕಾದರೆ ಬಿಜೆಪಿ ಪಕ್ಷಕ್ಕೆ ಮತ ನೀಡಿ ಜಗದೀಶ್ ಶೆಟ್ಟರ್ ಅವರಿಗೆ ಅತಿ ಹೆಚ್ಚು ಮತ ಹಾಕುವುದರ ಮೂಲಕ ಗೆಲ್ಲಿಸಿ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಇಂಚಲ ಗ್ರಾಮದ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಹಾಗೂ ಬೆಳಗಾವಿ ಜಿಲ್ಲಾ ಹಾಲು ಉತ್ಪಾದಕರ ಒಕ್ಕೂಟದ ನಿರ್ದೇಶಕರಾದ ಸದೀಪ್ ವಾರಿ ಅವರು ಮೋಹನ ಗುರುಸ್ವಾಮಿಗಳಿಗೆ ಸನ್ಮಾನ ಮಾಡಿದರು. ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಮಾಂತೇಶ್ ಭಾಜಿ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇಂಚಲ ಗುರುಸ್ವಾಮಿಗಳಾದ ರಾಜು ಹಿಂಗಲ್, ತಮ್ಮಣ್ಣ ಕಡ್ಕೋಳ್, ಮಾಂತೇಶ್ ಬಾಗೇವಾಡಿ, ಶಿವಾನಂದ್ ಬಾಗನವರ್, ರಾಜು ಪಾಲ್ಕಿ ಭಾಗಿಯಾಗಿದ್ದರು. ಊರಿನ ಹಿರಿಯರಾದ ಪ್ರಕಾಶ್ ಕರಿಗಾರ್, ಶಿವಾನಂದ್ ಪೂಜೇರಿ, ಮಾಂತೇಶ್ ಮಾಳಗಲಿ, ಪ್ರಕಾಶ್ ಕದಂಬ, ರಾಜು ಮಿಡಕನಟ್ಟಿ, ಬಸವರಾಜ್ ನಾಗ್ನೂರ್, ರಾಕೇಶ್ ಕುರಿ, ಇಂಚಲ ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳ ಎಲ್ಲಾ ಗುರುಸ್ವಾಮಿಗಳು ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಸಾಯಂಕಾಲ ಇಟ್ಕೊಂಡು ಅದ್ದೂರಿನ ಬೇಡ ಗುರುಗಳು ಅಂತಾರೆ ಆ ಸ್ಥಾನಕ್ಕೆ ನೀವು ಓಪನ್ ಆಗಿ ಹೇಳಿದ್ರೆ ಬೇರೆ ಐತ್ರಿ ಹುಡುಗಟ್ಟೆ ಬರ್ತಾವ ಅಂದ್ರೆ ನಾವು ಬೇರೆ ಲೆಕ್ಕ ಹಾಕಿದ್ವಿ. ಸೇವೆ ಪರಮಾತ್ಮನ ಸೇವೆ ಗುರುಗಳು ಮಾಡೋದಾರ ಬೆಳಗ್ಗೆ ಗುರುಗಳ ಸೇವೆ ನಾವು ಮಾಡೋದಂತ ನಾವು ದೇವರೇ ಹೌದಿಲ್ಲ. ದೇವರ ಸೇವೆ ನೀವು ಮಾಡುವಾಗ ಗುರುವಿನ ಸೇವೆ ನಾವು ಮಾಡಿಬಿಡ್ತೀವಿ ಅಷ್ಟೇ. ಒಂದೇ ಮಾತಾರೆ 85% ಇರ್ತಿರಲ್ಲ ಅಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಬಂದಿದ್ದು ನಮ್ಮ ನಡೆದಾಳ ದೇವರು ಪರಮ ಪೂಜ್ಯ ಶ್ರೀ ಡಾಕ್ಟರ್ ಮೋಹನ್ ಗುರುಸ್ವಾಮಿಗಳ ಆಶೀರ್ವಾದದಲ್ಲಿ ಎಲ್ಲ ಬಂದಿದ್ದೀವಿ ನಾವು ಕುಡಿಯಲ್ಲಿ. ಯಾವತ್ತೂ ನಮ್ಮ ಗುರುಸ್ವಾಮಿಗಳು ಈ ಪಕ್ಷ ಆ ಪಕ್ಷ ಅಂತ ಹೋಗಿಲ್ಲ. ನರೇಂದ್ರ ಮೋದಿ ಸಲುವಾಗಿ, ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಸಲುವಾಗಿ ಇವತ್ತು ಅವರು ನಿಮ್ಮ ಕಡೆ ಬಂದ್ದಾರೆ. ನಿಮ್ಮೆಲ್ಲರಿಗೆ ಆಶೀರ್ವಾದ ಮಾಡಿ ಜೀವನದಲ್ಲಿ ದೇಶ ಹೆಂಗೆ ಮುನ್ನಡೆಯಬೇಕು, ನಮ್ಮ ಜೀವನವನ್ನು ಹೆಂಗೆ ನಾವು ಮುಂದುವರಿಸ್ಬೇಕು, ನಮ್ಮ ಮಕ್ಕಳಿಗೋಸ್ಕರ ನಾವು ಏನು ಮುಡುಪಾಗಿರ್ಬೇಕಂತೇಳಿ ಈ ಮತದಾನವನ್ನು ಹೇಗೆ ಮಾಡ್ಬೇಕಂತೇಳಿ ನಮ್ಮ ಗುರುಸ್ವಾಮಿಗಳು ಎಲ್ಲರೂ ಆಶೀರ್ವಾದ ಮಾಡಿ ಇವತ್ತು ಮೋದಿಯವ್ರ ಸಲುವಾಗಿ ನಾವು ಈ ದೇಶವನ್ನು ಮುಂದ್ಕೊಂಡು ಹೋಗ್ಬೇಕಂತೇಳಿ ಈ ನೋಡಿರಿ, ನಮ್ಮದು ಆರ್ಥಿಕ ಪರಿಸ್ಥಿತಿ ಮನಮೋಹನ್ ಸಿಂಗ್ ಇದ್ದಾಗ 64 ಇತ್ತು, ಇವತ್ತು 5 ಬಂದಿರ್ತದೆ, 5ನೇ ಸ್ಥಾನ ಐತಿ. ಇನ್ನೊಂದು ಸಲ ಪ್ರಧಾನಮಂತ್ರಿ ಆದರೆ 3 ಅಥವಾ 2 ಸ್ಥಾನ ಬರ್ತೈತಿ. ಹೀಗಾಗಿ ನಮ್ಮ ಹಿಂದುತ್ವ ಉಳಿಬೇಕು, ಇವತ್ತು ನಮ್ಮ ದೇಶ ಉಳಿಬೇಕಂದ್ರೆ ನರೇಂದ್ರ ಮೋದಿಯವರು ಕಾರಣ. ಇಲ್ಲಿ ಸಾಧ್ಯನೇ ಇಲ್ಲ, ಯಾರೂ ಸಾಧ್ಯ ಇಲ್ಲ. ಅದಕ್ಕಾಗಿ ನೀವೆಲ್ಲರೂ ಮೋದಿಯವರು ನೋಡಿ, ನಮ್ಮ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ನೋಡಿ, ನಮ್ಮ ಪರಮ ಪೂಜ್ಯ ಮೋಹನ್ ಗುರುಸ್ವಾಮಿ ಆಶೀರ್ವಾದದಿಂದ ಎಲ್ಲರೂ ಕೂಡಿ ಮೋದಿಯವ್ರಿಗೆ ಗೆಲ್ಲಿಸ್ಬೇಕಂತೇಳಿ ತಮ್ಮಲ್ಲಿ ಕಾರ್ಯಕ್ರಮ